ನಾನು ಹೋದಾಗ ಏನೋ ಓದ್ತಾ ಇದ್ರು ಅವರು, ಬೈದೆಲ್ಲ ಬೈದ್ಬಿಟ್ಟಿದ್ದೀನಿ. ಅವನು ಸ್ವೇಚ್ಛಾಚಾರಿ, ಯಾರ ಮಾತು ಕೇಳೋದಲ್ಲ, ಯಾರನ್ನು ಕನ್ಸಲ್ಟ್ ಮಾಡೋದಲ್ಲ. ಅವರು ಬಹಳ ನನ್ನ ಪ್ರಯತ್ನ ಮಾಡಿದ್ರು, ನಾನಾ ವಿಧವಾಗಿ ನನ್ನನ್ನು ಪ್ರಯತ್ನ ಮಾಡಿದ್ರು. ಯಾಕೆಂದರೆ ಅನುಕೂಲಸ್ಥರಾಗಿದ್ದರು, ಬಹಳ ದೊಡ್ಡ ಇಂಡಸ್ಟ್ರಿಯಲಿಸ್ಟು. ಸಂಬಳಕ್ಕೆ ನಾವು ದುಡ್ಡು ಕೊಡಬೇಕಾಗಿತ್ತು. ಪ್ರತಿ ತಿಂಗಳು ಬಂದರು ಸತ್ಯಾಗ್ರಹ ಮಾಡೋರು ನಮ್ಮ ಮನೆ ಮುಂದೆ, ಸಂಬಳಕ್ಕೆ ದುಡ್ಡಿಲ್ಲ, ಸಂಬಳ ಕೊಡಿ ಅಂತ. ದೇವರಾಜ ಅರಸರ ಬುದ್ಧಿವಂತಿಕೆ ಎಷ್ಟಿತ್ತು, ಚಾಣಾಕ್ಷತನ ಎಷ್ಟಿತ್ತು ಅಂತ ಹೇಳಿದ್ರೆ, ಒಕ್ಕಲಿಗರ ಲೀಡರ್ ಕೈಲೇ ಈ ಮಸೂದೆ ಜಾರಿಗೆ ಬರಬೇಕು ಅಂತೇಳಿ. ನಿಮ್ಮ ಮೊದಲ ಮಿನಿಸ್ಟರ್ಶಿಪ್ ಅದು? ಹೌದು, 71 ಲೋಕಸಭೆ, 72 ಸ್ಟೇಟ್ ಎಲೆಕ್ಷನ್. ನಾನು ಕುಮಾರ ಪಾರ್ಕಲ್ಲಿ ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ಇರ್ತಿದ್ದೆ. ಅದೇ ಹೇಳಿದ್ರಿ, ರೈಲ್ವೆ ಪ್ಯಾರಲಲ್ ರೋಡ್. ಆ ರೈಲ್ವೆ ಪ್ಯಾರಲಲ್ ರೋಡಲ್ಲೇ ಅದೇ ಮನೆಗೆ ಸರ್ಕಾರಿ ಕಾರ್ ಬಂತು. ನನ್ನನ್ನು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂತೇಳಿ ಕರ್ಕೊಂಡು ಹೋಗ್ಲಿಕ್ಕೆ. ಪ್ರಮಾಣ ವಚನ ನಾನು ಆ ಮನೆಯಿಂದಲೇ ಸ್ವಲ್ಪ ದಿವಸ ಮಂತ್ರಿಗಿರಿ ಮಾಡಿದೆ, ನಮ್ಮ ಅಕ್ಕನ ಮನೆಯಿಂದಲೇ. ಅಲ್ಲಿವರೆಗೂ ಮದುವೆ ಇಲ್ಲ? ಮದುವೆ ಆಗಿತ್ತು. ಆದರೂ ನಾನು ನನ್ನ ಹೆಂಡತಿ ನಮ್ಮ ಅಕ್ಕ ಅವ್ರ ಮನೆಯಲ್ಲೇ ಇರ್ತಿದ್ದೋ ಬೆಂಗಳೂರಿಗೆ ಬಂದಾಗಲೆಲ್ಲ. ಯಾಕೆಂದರೆ ನಾನು ಅವ್ರ ಮನೆಯಲ್ಲೇ ಬೆಳೆದವನು ಉದ್ದಕ್ಕೂ. ಅವರು ಎಲ್ಲೆಲ್ಲಿ ಹೋದರೋ ಅಲ್ಲೆಲ್ಲ ಹೋಗ್ತಿದ್ದೆ ನಾನು. ಅವರು ಕಡೂರಲ್ಲಿದ್ದರು, ಚಿಕ್ಕಬಳ್ಳಾಪುರದಲ್ಲಿದ್ದರು. ನಾನು ಅದೇ ಚಿಕ್ಕಬಳ್ಳಾಪುರ ಸ್ಕೂಲಿಗೆ ಸೇರಿದೆ. ನನಗೆ ನನ್ನ ಓದಿನ ಜವಾಬ್ದಾರಿ ಎಲ್ಲವನ್ನು ಕೂಡ ನಮ್ಮ ಅಕ್ಕ ಅವರು ವಹಿಸ್ಕೊಂಡು ಬಿಟ್ಟಿದ್ರು. ಮೊದಲ ಮಂತ್ರಿಗಿರಿಯ ಕೆಲಸ ಪ್ರಾರಂಭವಾಯಿತು. ಕೈಗಾರಿಕಾ ಸಚಿವರು, ಕೈಗಾರಿಕೆ, ಇಂಡಸ್ಟ್ರೀಸ್, ಕಾಮರ್ಸ್ ಅಂಡ್ ಪಾರ್ಲಿಮೆಂಟರಿ ಅಫೇರ್ಸ್ನು ಕೊಟ್ಟರು ನನಗೆ. HD ದೇವೇಗೌಡರು ವಿರೋಧ ಪಕ್ಷದ ನಾಯಕರು. ಅವರು ಒಂದು 30 ಜನ ಇದ್ದರು. ಅವರು ಹೊಳೆನರಸೀಪುರದಿಂದ ಎಲೆಕ್ಟ್ ಆಗಿದ್ದರು. ಆಗ ನನ್ನ ಸಿದ್ಧಾಂತ ಎಲ್ಲವೂ ಕೂಡ ಪಬ್ಲಿಕ್ ಸೆಕ್ಟರ್ ಶುಡ್ ಹ್ಯಾವ್ ದಿ ಕಮಾಂಡಿಂಗ್ ಹೈಟ್ಸ್ ಇನ್ ದಿ ಎಕಾನಮಿ. That was my ಸಿದ್ಧಾಂತ. ಪಬ್ಲಿಕ್ ಸೆಕ್ಟರ್ ಕಮಾಂಡಿಂಗ್ ಹೈಟ್ಸ್ ವಹಿಸ್ಕೋಬೇಕು ಹಾಗೆ ಅಂಥೇಳಿ. ಸೊ ನಾನು ಫಸ್ಟು ನನ್ನ ಧ್ಯೇಯೋದ್ದೇಶಗಳನ್ನು ಆ್ಯಸ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಐ ಹ್ಯಾಡ್ ಟು ಸ್ಪೆಲ್ ಔಟ್ ಮೈ ಪಾಲಿಸಿ. ವಾಟ್ ಇಂಡಸ್ಟ್ರಿಯಲ್ ಪಾಲಿಸಿ? ಐ ಸೆಡ್ ನಾಟ್ ಎ ಸಿಂಗಲ್ ಗೌರ್ಮೆಂಟಲ್ ಅಂಡರ್ಟೇಕಿಂಗ್ ವಿಲ್ ಗೋ ಟು ದ ಪ್ರೈವೇಟ್ ಸೆಕ್ಟರ್. ದೇ ವಿಲ್ ಕಂಟಿನ್ಯೂ ಟು ಬಿ supported by Government of Karnataka. That is the principle on which I will operate. ಯಾಕೆ ಅಂತ ಹೇಳಿದ್ರೆ, ಆಗ ಭದ್ರಾವತಿ ಕಾಗದದ ಕಾರ್ಖಾನೆ, ಭದ್ರಾವತಿ ಕಬ್ಬಿಣದ ಕಾರ್ಖಾನೆ, ಸೋಪ್ ಫ್ಯಾಕ್ಟ್ರಿ, ಇಲ್ಲೆಲ್ಲ ಖಾಸಗಿ ಬಂಡವಾಳನೂ ಇತ್ತು. ಸೊ ಒಬ್ಬರು ಇಂಡಸ್ಟ್ರಿಯಲಿಸ್ಟು ಈ 71ರಲ್ಲಿ ಕರ್ನಾಟಕ ಸರ್ಕಾರ ಪತನ ಆಯಿತು. ನಾವು ಚುನಾವಣೆ ಗೆದ್ದ ಮೇಲೆ ಸರ್ಕಾರ ಬಿದ್ದೋಯ್ತು. ಆಗ 1 ವರ್ಷ ಧರ್ಮವೀರ ಅವರು ಅಂಥೇಳಿ ನಮ್ಮ ಗವರ್ನರ್ ಆಗಿದ್ದರು. ವೆಸ್ಟ್ ಬೆಂಗಾಲ್ ದೇಶದವರು. ಹೋಮ್ ಸೆಕ್ರೆಟರಿ ಆಗಿದ್ದರು. ಈ ವಾಸ್ ಅ ಬ್ಯೂರೋಕ್ರಾಟ್. ಹೋಮ್ ಸೆಕ್ರೆಟರಿ ಆಗಿದ್ದರು. ಇಂದಿರಾ ಗಾಂಧಿ ಅವರಿಗೆ ಬಹಳ ಹತ್ತಿರ ಇದ್ದವರು. ಅವರು ಕರ್ನಾಟಕದ ಗವರ್ನರ್ ಆಗಿದ್ದರು. ಗವರ್ನರ್ 1 ವರ್ಷದಲ್ಲಿ ಬಹಳ ಪವರ್ಫುಲ್ಲು. He was chief minister, he was the cabinet, and he has to take decisions. ಗವರ್ನರ್ ರೂಲ್ ಅಂದರೆ ಗವರ್ನರ್ ಒಬ್ಬನೇ. ಅವ್ರಿಗೆ ಅಡ್ವೈಸರ್ಸ್ ಇರ್ತಿದ್ರು. ರಿಟೈರ್ಡ್ IAS ಆಫೀಸರ್ಸು ಉತ್ತರ ಪ್ರದೇಶದಿಂದ ಅಲ್ಲಿಂದ ಬಂದರು. ಬಟ್ ಅಲ್ಟಿಮೇಟ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ ವಾಸ್ ದಟ್ ದಿ ಗವರ್ನರ್. ಸೊ ಅದನ್ನು ಅವರು ಮಾಡ್ತಾಯಿದ್ರು. ನಾನು ಲೋಕಸಭೆಯಲ್ಲಿ ಒಂದು ಭಾಷಣ ಮಾಡಿದೆ. ಆ ಭಾಷಣದಲ್ಲಿ ಈ ಗವರ್ನರ್ ಧರ್ಮವೀರ ಅವ್ರನ್ನ ಹಿಗ್ಗಾಮಗ್ಗ ಅಟ್ಯಾಕ್ ಮಾಡಿದ್ದೆ. ಅವರು ಯಾರನ್ನು ಮಾತನ್ನು ಕೇಳೋದಿಲ್ಲ, ಯಾರನ್ನು ಕನ್ಸಲ್ಟ್ ಮಾಡೋದಿಲ್ಲ, ಅವರು ತಮ್ಮದೇ ಆದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಹಾಗೆ ಹೀಗೆ ಅಂಥೇಳಿ. ಅದಾದ 3-4 ದಿವಸದ ಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗ ಸುಮ್ಮನೆ ಗವರ್ನರ್ ನೋಡಬೇಕು ಹಾಗೆ ಅಂಥೇಳಿ ಒಂದು ಟೆಲಿಫೋನ್ ಕಾಲ್ ಮಾಡಿ ನಾನು ನೋಡಬೇಕು ಅಂತೇಳಿ ಟೈಮ್ ಕೊಟ್ಟರು. ಸಾಯಂಕಾಲ 5 ಗಂಟೆ. ನಾನು ಹೋದಾಗ ಏನೋ ಓದ್ತಾಯಿದ್ರು ಅವರು. ಆಮೇಲೆ ನಾನು ನಮಸ್ಕಾರ ಅಂದಾಗ, ಓ ಎಸ್ ಮಿಸ್ಟರ್ ಕೃಷ್ಣ, ಪ್ಲೀಸ್ ಕಮ್, ಐ ಆಮ್ ರೀಡಿಂಗ್ ಯುವರ್ ಸ್ಪೀಚ್. The speech you made day before yesterday,
I got a copy of it, I am just reading it. ನನಗೆ ಬೈಯೋದೆಲ್ಲ ಬೈದ್ಬಿಟ್ಟಿದ್ದೀನಿ. ಅವನು ಸ್ವೇಚ್ಛಾಚಾರಿ, ಯಾರ ಮಾತು ಕೇಳೋದಲ್ಲ, ಯಾರನ್ನೂ ಕನ್ಸಲ್ಟ್ ಮಾಡೋದಲ್ಲ. ಹಾಗೆ ದ ಓನ್ಲಿ ರಿಕ್ವೆಸ್ಟ್ ಐ ಮೇಕ್, ಯು ಆರ್ ಎಂಟೈಟಲ್ಡ್ ಟು ಕ್ರಿಟಿಸೈಸ್ ಮೀ, ಡೂ ಕ್ರಿಟಿಸೈಸ್, ಬಟ್ get your facts correct before criticizing. That is my only limited request. ಫ್ಯಾಕ್ಟ್ಸ್ನ ಅದು ಯಾವುದೋ ಒಂದು ಹೇಳಿದ್ದೆ, ಇದು ಹೇಳಿದ್ದೀರಿ, ನಾನು ಮಾಡಿದ್ದೀನಿ, ಅದು ಇಲ್ವಲ್ಲ, ಆದರೆ ನೀವು ಅಟ್ರಿಬ್ಯೂಟ್ ಮಾಡಿದ್ದೀರಿ ನಾನು ಮಾಡಿದ್ದೀನಿ ಅಂಥೇಳಿ ಯಾವುದೋ ಒಂದು ಕೋಟ್ ಮಾಡಿದ್ರು. ಆಗ ಧರ್ಮವೀರಿಗೆ ಹೇಳಿದೆ, ಇಲ್ಲ, ಐ ವಿಲ್ ಅಮೆಂಡ್ ಮೈ ಸೆಲ್ಫ್, ಐ ವಿಲ್ ಬಿ ಇನ್ ಕಾನ್ಸ್ಟೆಂಟ್ ಟಚ್ ವಿತ್ ಯು, so that whatever you are doing, I would be able to appreciate and understand and appreciate. So we became very good friends. He took a liking to me. Anytime you want again. ಸರಿ, ನಾನು ದೇವರಾಜ ಅರಸು ಧರ್ಮವೀರನ್ನು ನೋಡೋದಕ್ಕೆ ಅವರ ರಾಜಭವನಕ್ಕೆ ಹೋದವು. ರಾಜಭವನಕ್ಕೆ ಹೋದಾಗ ಎಲ್ಲ ಮಾತು ಏನೇನೋ ಇತ್ತು ಅವ್ರದ್ದು, ಅರಸು ಮಾತು. ಆಮೇಲೆ ಮಂಡ್ಯ ಸಕ್ಕರೆ ಕಾರ್ಖಾನೆಗೆ ಒಬ್ಬ ಅಧ್ಯಕ್ಷರನ್ನ ಮಾಡಬೇಕು, ಗವರ್ನರ್ ನನ್ನ, ಯು ವಾಂಟ್ ಟು ಬಿಕಮ್ ಚೇರ್ಮನ್, ಐ ವಿಲ್ ಪಾಸ್ ಆರ್ಡರ್ಸ್ ಟುಡೇ ಅಂದರು. ನೋ ಸರ್, ಐ ಡೋಂಟ್ ವಾಂಟ್ ಟು ಬಿಕಮ್ ಚೇರ್ಮನ್, ಬಟ್ ಐ ಹ್ಯಾವ್ ಎ ಪರ್ಸನ್ ಇನ್ ಮೈಂಡ್ ಟು ನೇಮ್ ಹಿಮ್. All right, you please send his biodata and other things, and we can discuss it ಅಂತೇಳಿ. ಆಮೇಲೆ ಎಂ ಲಿಂಗಯ್ಯ ಅಂಥೇಳಿ ಅಡ್ವೊಕೇಟ್ ಇದ್ದರು ಮಂಡ್ಯದಲ್ಲಿ, ಅವ್ರ ಹೆಸರನ್ನು ಕೊಟ್ಟೆ. ದೇವರಾಜ ಅರಸು ಒಪ್ಪಿದ್ರು, ಧರ್ಮವೀರ ಅವರು ಒಪ್ಪಿದ್ರು, ಅವ್ರನ್ನ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರನ್ನಾಗಿ ಮಾಡಿದೆ. ಅಂದರೆ ಗವರ್ನರು ನಮ್ಮ ಮಾತುಗಳು ಕೇಳ್ತಾ ಇದ್ದರು ಅನ್ನೋದಕ್ಕೆ ಒಂದು ಉದಾಹರಣೆ ಏನು. ಅದು ಮಂಡ್ಯ, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಸಕ್ಕರೆ ಕಾರ್ಖಾನೆಗೆ ಬಹಳ ಪ್ರೆಸ್ಟೀಜ್ ಇದೆ. ಈಗಲೂ 80 ಕೋಟಿ ಕೊಟ್ಟಿದ್ದಾರೆ ಅದನ್ನು ನಡೆಸಲಿಕ್ಕೆ ಈಗ ಈ ಬಜೆಟಲ್ಲಿ, ಈ ರಾಜ್ಯ ಸರ್ಕಾರ. ಸೊ ಹೀಗೆ ನಮ್ಮ ಆಡಳಿಕೆ ಪ್ರಾರಂಭವಾಯಿತು. ಕೈಗಾರಿಕಾ ಸಚಿವರಾದಾಗ ನಡೆದಂತಹ ಯಾವ್ದಾದ್ರು ಒಳ್ಳೆ ಬೆಳವಣಿಗೆ, ಮಹತ್ವದ ಬೆಳವಣಿಗೆ ಅಂದರೆ, ಈಗ ನಾನು ಹೇಳಿದೆ, ಈ ಖಾಸಗಿ ಬಂಡವಾಳಶಾಹಿಗಳು ಶೇರ್ಗಳನ್ನು ತೆಗೆದುಕೊಂಡಿದ್ರು. ಉದಾಹರಣೆಗೆ ಭದ್ರಾವತಿ ಪೇಪರ್ ಮಿಲ್ ಅಲ್ಲಿ ಯಾವರೋ ಒಬ್ಬ, ಅವನ ಹೆಸರು, ಅವರು ವೆಸ್ಟ್ ಬೆಂಗಾಲಿಂದ ಬಂದಿದ್ದ ಒಬ್ಬ 26% ಶೇರನ್ನ ತಗೊಂಡ್ಬಿಟ್ಟಿದ್ರು ಮಾರ್ಕೆಟಲ್ಲಿ. ಅದು ಟ್ರೇಡಬಲ್ ಶೇರ್ಸ್ ಅವೆಲ್ಲ, ಪಬ್ಲಿಕ್ ಲಿಮಿಟೆಡ್ ಶೇರ್ಸ್, ಪಬ್ಲಿಕ್ ಶೇರ್ಸ್. ನಮ್ಮದು ಇತ್ತು, ಸರ್ಕಾರದ್ದಿತ್ತು 17-18% ಅಲ್ಲಿ ಆ ಸೋಪ್ ಫ್ಯಾಕ್ಟ್ರಿ, ಅಲ್ಲ ಪೇಪರ್ ಮಿಲ್ಲಲ್ಲಿ. ಸೊ ನಾನು ನನ್ನ ಪಾಲಿಸಿ ಹೇಳಿದ್ನಲ್ಲ, ಯಾವುದೇ ಕಾರಣಕ್ಕೆ ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ಕೈಗಾರಿಕೆಗಳನ್ನು ನಾನು ಖಾಸಗಿಯವರಿಗೆ ಕೊಡೋದಿಲ್ಲ, ಇದು ನನ್ನ ಪಾಲಿಸಿ ಅಂಥೇಳಿ. ಸೊ ಈಗ ಅವರು 26% ಇಟ್ಟು ಮ್ಯಾನೇಜ್ಮೆಂಟ್ ನಮಗೆ ಕೊಡಬೇಕು ಅಂತ ಶುರು ಮಾಡಿದ್ರು ಅವರು. ಆಗ ನಾನು ಅವ್ರ ಹೆಸರು ಮರ್ತೋಗಿದೆ. ಆಗ ಆ ನಮ್ಮ ಸಭೆ ರಿಪೋರ್ಟಲ್ಲಿ ಇರ್ತದೆ, ಯು ಕ್ಯಾನ್ ಗೂಗಲ್ ಇಟ್ ಆ್ಯಂಡ್ ಫೈಂಡ್ ಔಟ್. ಅವರು ಬಹಳ ನನ್ನ ಪ್ರಯತ್ನ ಮಾಡಿದ್ರು, ನಾನಾ ವಿಧವಾಗಿ ನನ್ನನ್ನು ಪ್ರಯತ್ನ ಮಾಡಿದ್ರು. ಯಾಕೆಂದರೆ ಅನುಕೂಲಸ್ಥರಾಗಿದ್ದರು ಬಹಳ. ವೆಸ್ಟ್ ಬೆಂಗಾಲಲ್ಲಿ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಜೂಟ್ ಫ್ಯಾಕ್ಟ್ರಿ ಇವೆಲ್ಲ ಇತ್ತು. ಆ ಜೂಟ್ ಫ್ಯಾಕ್ಟ್ರಿ ಇದ್ದಿದ್ದರಿಂದಲೇ ಪೇಪರ್ ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಒಂದು ಇರಾದೆಯಿಂದ 25-26% ತೆಗೆದುಕೊಂಡ್ಬಿಟ್ಟಿದ್ರು. ನಾನು ಒಂದು ಸರಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಕಾನ್ಫರೆನ್ಸ್ಗೆ ಹೋದೆ ಅಲ್ಲಿ ಡೆಲ್ಲಿಲಿ, ಆಲ್ ದಿ ಇಂಡಸ್ಟ್ರಿ ಮಿನಿಸ್ಟರ್ಸ್ ಆಫ್ ವೇರಿಯಸ್ ಸ್ಟೇಟ್ಸ್. ಅಲ್ಲಿ ಹೋದಾಗ ಅಲ್ಲಿ ಅಂಥದ್ದು ಚೌಧರಿ ಅಂತ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದೆ. ಅವರಿಗೆ ಸ್ಪೆಷಲ್ ಅಸಿಸ್ಟೆಂಟಾಗಿ ಜಫಾರ್ ಸೈಫುಲ್ಲಾ ಅಂಥೇಳಿ ನಮ್ಮ ಕರ್ನಾಟಕ ಕೇಡರ್ ಆಫೀಸರ್ ಅಲ್ಲಿದ್ದರು. ಸೊ ವೆನ್ ಐ ಮೆಟ್ ಜಫರ್ ಸೈಫುಲ್ಲಾ, Karnataka cadre officer,
ಹೂ ಲೇಟರ್ ಆನ್ ಬಿಕೇಮ್ ಕ್ಯಾಬಿನೆಟ್ ಸೆಕ್ರೆಟರಿ. ಅಂತಿಮವಾಗಿ ರಿಟೈರ್ ಆದರು ಕ್ಯಾಬಿನೆಟ್ ಸೆಕ್ರೆಟರಿ. ಸೊ ನಾನು ಅವ್ರನ್ನ ಹೇಳಿ ಕಳಿಸಿ, ವೈ ಡೋಂಟ್ ಯು ಕಮ್ ಬ್ಯಾಕ್ ಟು ಮೈಸೂರು, ವಿ ವಿಲ್ ಆಲ್ ವರ್ಕ್ ಟುಗೆದರ್. ಐ ಆಫರ್ಡ್ ಹಿಮ್ ದಟ್ ಐ ವಿಲ್ ಮೇಕ್ ಯು ದಿ ಡೈರೆಕ್ಟರ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್. ಸೊ ಪ್ಲೀಸ್ ಕಮ್, ಯು ಆರ್ working with the minister here as special assistant, but you will be heading a department in Bangalore. So he readily agreed. He said, I will put it across to my minister and I will be delighted to work, come back and work. Anantara Bandru, I made him secretary, director. Satish Chandran anteli, senior IAS officer who became chief secretary. Avarana industries commissioner, who later on became Devegowda's secretary in Delhi when he was prime minister. He was such a capable administrator. So avarana nanu Commissioner of Industries, Commerce. So I entrusted the work of preserving the status of paper mills as it is. Our responsibility na Zafar Saifullah kottu avarna chairman madde. Simultaneously, I appointed him as chairman of Mysore Paper Mills. So avaru he started buying shares in the market. So there was a competition between the 26% shareholder and the state government shareholding. ಹೀಗೆ ನಡೀತಾ ಇತ್ತು. ಇದು ಡೆಲ್ಲಿಗೆ ಹೋಯಿತು, ಆರ್ ಕೆ ಧವಾನ್ ಅವ್ರಿಗೂ ಹೋಯಿತು. ಆರ್ ಕೆ ಧವಾನನ್ನು ಕರೆಸಿದ್ರು. ಡೆಲ್ಲಿಗೆ ಹೋದಾಗ ಒಂದು ಸರಿ ಆರ್ ಕೆ ಧವಾನ್ ಅವ್ರು ಮೀಟ್ ಮಾಡ್ತಲೇ ಇದ್ದೆ. ಆಗ ಕೇಳಿದ್ರು, ಯಾಕೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರಂತಲ್ಲ ಅಂತಲ್ಲ. ಹೇಳಿದೆ, ತೊಂದರೆ ಇಲ್ಲ, ನನ್ನ ಪಾಲಿಸಿ ಹಿಮ್ಮುಖವಾಗಿ ಮಾಡಲಿಕ್ಕೆ ಬರೋದಿಲ್ಲ ಹಾಗೆ ಅಂತ ಹೇಳಿದೆ. ಹಿ ಅಂಡರ್ಸ್ಟುಡ್ ಇಟ್. ದೆನ್ ಹಿ ಸೆಡ್, ಯಾ ಆಲ್ ರೈಟ್, ಲೀವ್ ಇಟ್ ಲೈಕ್ ದಟ್ ಹಾಗೆ ಅಂತ ಹೇಳಿದ್ರು. ಅಲ್ಲಿವರೆಗೂ ಇಂದಿರಾ ಗಾಂಧಿಯವ್ರಿಗೂ ಧವಾನ್ ಇಂದಿರಾ ಗಾಂಧಿಯವ್ರ ಪರ್ಮಿಷನ್ ಇಲ್ಲದೆ ಯಾವ ವಿಚಾರನೂ ಮಾತಾಡ್ತಿರಲಿಲ್ಲ. ಅಷ್ಟು ಡಿಸಿಪ್ಲಿನ್ ಅವರಲ್ಲಿತ್ತು. ಏನಾದರೂ ಹೇಳಿದ್ರೆ ಅವರು ಆಬ್ವಿಯಸ್ಲಿ ಈ ವಿಚಾರಿಸು ಅಂತ ಹೇಳಿದ್ದಾರೆ ಧವಾನ್ಗೆ ಇಂದಿರಾ ಅವರು. ಸೊ ನಾನು ಹೋದಾಗ ನನ್ನನ್ನು ವಿಚಾರಿಸಿದ್ದಾರೆ. ನಾನು ಏನು ಹೇಳಿದೆ ಅದನ್ನು ಅವ್ರಿಗೆ ಹೇಳಿರ್ತಾರೆ, ಇಂದಿರಾ ಗಾಂಧಿಯವ್ರಿಗೆ ಹೇಳಿರ್ತಾರೆ. ಇಂದಿರಾ ಗಾಂಧಿಯವರು ಪುನಃ ಹಸ್ತಕ್ಷೇಪ ಮಾಡಲಿಲ್ಲ. ಸೊ ದೇವರಾಜ್ ಅರಸರವರು, ಅವ್ರಿಗೆ ವಿರೋಧಿಗಳು ಭಾಳ ಜನ ಇದ್ದರು, ಆದರೆ ಅವರನ್ನು ಬೆಂಬಲಿಸ್ತಾ ನಾವುಗಳೆಲ್ಲರೂ ಕೆಲವರು ಅವ್ರಿಗೆ ಭಾಳ ಆತ್ಮೀಯರಾಗಿದ್ದವು. ಹೀಗೆ ನಡೀತು ನಮ್ಮ ಸರ್ಕಾರದ ಸೇವಾವಧಿ. ದೇವರಾಜ್ ಅರಸರಿಗೂ ನಾನು ಹೇಳಿದೆ, ಹೇಗೆ ಈ ಭದ್ರಾವತಿ ಪೇಪರ್ ಮಿಲ್ ಈ ನಿಲುವು ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಅದು ಕರೆಕ್ಟ್ ನಿಲುವು, ನೀನು ನಿಲುವು ಬದಲಾಯಿಸಬೇಡ, ನಾನು ಇಂಟರ್ಫಿಯರ್ ಆಗೋದಿಲ್ಲ ಹಾಗೆ ಅಂತ ಹೇಳಿದ್ರು. ನಮಗೂ ಅವ್ರಿಗೂ ದೊಡ್ಡ ಹೋರಾಟ ನಡೀತು. ಸೈಫುಲ್ಲಾ ಅವರು ಕೂಡ ಮಾರ್ಕೆಟ್ನಲ್ಲಿ ಶೇರ್ಗಳನ್ನು ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಆ ಶೇರ್ ವ್ಯಾಲ್ಯೂ ಭಾಳ ಜಾಸ್ತಿ ಆಗೋಯ್ತು. ಯಾಕೆಂದರೆ ಈ ಪೈಪೋಟಿನಲ್ಲಿ ಆ ಶೇರ್ ವ್ಯಾಲ್ಯೂ ಇದ್ದದ್ದು ಜಾಸ್ತಿ ಆಯಿತು. ಕೊನೆಗೆ ಅವರು ಇಂದಿರಾ ಗಾಂಧಿಯವ್ರಿಗೂ ಹೋದರು. ಆಗಿನ ಕಾಲಘಟ್ಟದಲ್ಲಿ ಪಬ್ಲಿಕ್ ಸೆಕ್ಟರ್ಗೆ ಹೆಚ್ಚು ಕುಮ್ಮಕ್ಕು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪಾಲಿಸಿ ಆಗಿತ್ತು. ಸೊ ಇದು ನಮ್ಮ ಪಾಲಿಸಿಗೆ ವಿರುದ್ಧವಾಗಿ ಹೋಗ್ತಕ್ಕಂಥ ವ್ಯವಹಾರ. ಅಲ್ಟಿಮೇಟ್ಲಿ ಅದನ್ನು ನ್ಯಾಷನಲೈಸ್ ಮಾಡಿ ಅವ್ರ ಶೇರ್ಗಳನ್ನೆಲ್ಲ ನಾವು ಕೊಂಡ್ಕೊಂಡು, ಅವರು ಯಾರು 26% ಇದ್ದಲ್ಲ ಅವ್ರಿಗೆ ಹೇಳಿದ್ರು, ಇದು ಸಾಧ್ಯವೇ ಇಲ್ಲ ಈ ಸರ್ಕಾರ ಇರುವವರೆಗೆ, ಆದ್ದರಿಂದ ನಿಮ್ಮ ಶೇರ್ಗಳು ಬೇಕಾದ್ರೆ ಕೊಡಿ, ನಾವು ತಗೋತೀವಿ, ವಿ ವಿಲ್ ಮೇಕ್ ಇಟ್ ಎ ಗೌರ್ಮೆಂಟ್ ಕಂಪನಿ 100% ಹಾಗೆ ಅಂಥೇಳಿ ಒಪ್ಪಿದ್ರು ಅವರು. ತಗೊಂಡೋಗಿ ನಮ್ಮ ಮ್ಯಾನೇಜ್ಮೆಂಟ್ ಇಲ್ಲದೆ ಇದ್ರೆ ನಮಗೆ ಈ ಶೇರ್ ಇಟ್ಕೊಂಡು ಏನು ಪ್ರಯೋಜನ ಅಂತೇಳಿ ಅವ್ರ ಮ್ಯಾನೇಜ್ಮೆಂಟ್ ಸಿಗುತ್ತೆ ಅಂತೇಳಿ ಈ ಶೇರ್ನ ಕಾರ್ನರ್ ಮಾಡ್ತಾಯಿದ್ರು. ಸೊ ದಿಸ್ ಬಿಕೇಮ್ ಎ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡರ್ಟೇಕಿಂಗ್.
ಬಟ್ ಇವತ್ತು ಆ ಮೈಸೂರು ಪೇಪರ್ ಮಿಲ್ಸ್ ಬಹಳ ನಷ್ಟ ಅಲ್ಲ, ಈಗೆಲ್ಲ ಎಲ್ಲ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗು ಈಗ 40 ವರ್ಷ ಆದಮೇಲೆ ಎಲ್ಲ ಮುಂಚೆ HMT ಒಂದು ಕಾಲದಲ್ಲಿ ಎಷ್ಟು ಪ್ರವರ್ಧಮಾನವಾಗಿತ್ತು. ಇವತ್ತೆಲ್ಲಿದೆ HMT? ಗಡಿಯಾರದ ಫ್ಯಾಕ್ಟ್ರಿ ಒಂದು ತುಮಕೂರಲ್ಲಿದೆ. ಬರೀ ಜಮೀನಿತ್ತು, ಜಮೀನು ಮಾರಿದ್ರೂ ಗೊತ್ತಿಲ್ಲ. ಈಗ ಯುಗ ಪರಿವರ್ತನೆ, ಟ್ರಾನ್ಸ್ಫಾರ್ಮೇಷನ್. ನಾನು ಒಂದು ಕಾಲದಲ್ಲಿ ಅದು ಹೇಳ್ತಿದ್ನಲ್ಲ, ಬಟ್ ಟುಡೇ ಗೌರ್ಮೆಂಟ್ ಹ್ಯಾಸ್ ನೋ ಬಿಸಿನೆಸ್ ಟು ಬಿ ಇನ್ ಬಿಸ್ನೆಸ್ ಅಂತ. ಗೌರ್ಮೆಂಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಬಿ ಇನ್ ಬಿಸ್ನೆಸ್. ಬಿಸ್ನೆಸ್ ನಿಮ್ಮಂಥವ್ರಿಗೆ ಬಿಟ್ಬಿಡಬೇಕು, ಹೊರಗಡೆಯವ್ರಿಗೆ ಮಾಡಲಿ. ಅವರು ನೀವು ಸರ್ಕಾರ ನಡೆಸಿ, ನೀವು ಸರ್ಕಾರ ನಡೆಸ್ತೀನಿ, ನಾನು ಇದು ಸೋಪ್ ಫ್ಯಾಕ್ಟ್ರಿ ನಡೆಸ್ತೀನಿ, ಪೋರ್ಸಲಿನ್ ಫ್ಯಾಕ್ಟ್ರಿ ನಡೆಸ್ತೀನಿ, ಆ ಫ್ಯಾಕ್ಟ್ರಿ ನಡೆಸ್ತೀನಿ, ಅವಕ್ಕೆಲ್ಲ ಒಂದು ಗತಿ ಕಾಣಿಸ್ತೆ. ಅಲ್ಲೊಂದು ಯಾವುದೋ ಒಂದು ಫ್ಯಾಕ್ಟ್ರಿ ಇತ್ತಲ್ಲಿ, ಇಂಜಿನಿಯರಿಂಗ್ ಇಂಡಸ್ಟ್ರಿ, ಅದನ್ನು BHEL ದೊಡ್ಡ ಸಂಸ್ಥೆ ಅದಕ್ಕೆ ಕೊಟ್ಟೆ, ನಮ್ಮ ಕೈಲಿ ಆಗ್ತಿರ್ಲಿಲ್ಲ. ಹಾಗೆ ಇಲ್ಲೊಂದು ರೇಡಿಯೋ ಫ್ಯಾಕ್ಟ್ರಿ ಇತ್ತು, ಅದ್ಯಾರು ಅವರು ಸರ್ಕಾರಕ್ಕೆ ಪ್ರತಿ ತಿಂಗಳು ಸಂಬಳಕ್ಕೆ ನಾವು ದುಡ್ಡು ಕೊಡಬೇಕಾಗಿತ್ತು. ಅಲ್ಲಿ ಇನ್ಕಮ್ ಫ್ಯಾಕ್ಟ್ರಿಲಿ ಇನ್ಕಮ್ ಇಲ್ಲ. ಪ್ರತಿ ತಿಂಗಳು ಬಂದರು ಸತ್ಯಾಗ್ರಹ ಮಾಡೋರು ನಮ್ಮ ಮನೆ ಮುಂದೆ, ಸಂಬಳಕ್ಕೆ ದುಡ್ಡಿಲ್ಲ, ಸಂಬಳ ಕೊಡಿ ಅಂತ. ದೊರೆಸ್ವಾಮಿ ಅಂತೇಳಿ ರಾಮಕೃಷ್ಣ ಹೆಗಡೆ ಅವರು ಕರ್ಕೊಂಬಂದು ಅವ್ರನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಿದ್ರು, ಅವರು ಮಿನಿಸ್ಟರ್ ಆಗಿದ್ದಾಗ. ಸೊ ಈಗ ಒಂದು ದೊಡ್ಡ ಪರಿವರ್ತನೆ ಆಗಿದೆ. ಇವತ್ತು ಸರ್ಕಾರಿ ಸ್ವಾಮ್ಯದಲ್ಲಿ ಯಾವುದು, ಆಸ್ ಐ ಸೆಡ್, ಗೌರ್ಮೆಂಟ್ has no business to be in business. That's the theme. ಇವತ್ತಿನ ಥೀಮ್ ಅದು. ನಾವು ಸರ್ಕಾರ ನಡೆಸಬೇಕು, ಸರ್ಕಾರ ನಡೆಸಬೇಕು. ಸರ್ಕಾರ ನಾವು ಸೋಪ್ ಮಾರ್ತೀವಿ, ಸರ್ಕಾರ ನಾವು ಬಟ್ಟೆ ಮಾರ್ತೀವಿ, ಪೇಪರ್ ಮಾರ್ತೀವಿ, ಅನ್ನೋದೆಲ್ಲ ನೀವೆಲ್ಲ ಲಾಸಲ್ಲಿ ನಡೀತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು. ಆದರೆ ಕೆಲವಂತೂ ಸರ್ಕಾರದಲ್ಲೇ ನಡಿಬೇಕೇನೋ. ರೈಲ್ವೇಸ್, ಪೋಸ್ಟ್ ಆಫೀಸ್, ಇವೆಲ್ಲ ಸರ್ಕಾರದಲ್ಲಿ ನಡಿಬೇಕು, ಖಾಸಗಿಗೆ ಕೊಡೋಕ್ಕಾಗೋದಲ್ಲ. ಅದು ಹೋಗ್ತೀವಿ ನಾವು. ಈಗ ಒಂದು ಕಾಲದಲ್ಲಿ ವಿಮಾನ ಸರ್ಕಾರ ನಡೆಸಬೇಕು ಅಂತ, ಈಗ 20 ಕಂಪನಿಗಳು 20 ವಿಮಾನ ಆಡಿಸ್ತಾರೆ. ದೇವರಾಜ್ ಅರಸು ಬಗ್ಗೆ ನಾವು ಮಾತನಾಡಿದಾಗ ಅವರ ಭೂ ಸುಧಾರಣೆಯನ್ನ ಬಿಟ್ಟು ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ ನಾವು. ಸೊ ತಾವು ಅವರ ಸರ್ಕಾರದಲ್ಲಿ ಸಚಿವರು 72ರ ಸುಮಾರಿನ ಆ ಒಂದು ಭೂ ಸುಧಾರಣೆ ಇದೆಯಲ್ಲ, ಬಹಳ ಕ್ರಾಂತಿಕಾರಕವಾದಂಥ ಒಂದು ಕ್ರಮ, ಅದು ನಿಲುವು. ಹೇಗೆ ಅದರ ಆಲೋಚನೆ ಬಂತು, ಹೇಗೆ ಜಾರಿ ಆಯಿತು, ಜಾರಿ ಆದಾಗ ಹೇಗಿತ್ತು ಪ್ರತಿಕ್ರಿಯೆ ಅಂತ ತಿಳ್ಕೊಳ್ಳೋ ಕುತೂಹಲ ನಮಗೆ. ಭೂಮಿ ಸುಧಾರಣೆ ಜಾರಿಗೆ ತಂದು ಉಳುವವನ್ನೇ ಭೂಮಿಯ ಒಡೆಯ ಮಾಡಿ, ನನಗೆ ಬಹಳ ಆತ್ಮೀಯರಾಗಿದ್ದಂಥ ಹುಚ್ಚಮಾಸ್ತಿಗೌಡರು ರೆವೆನ್ಯೂ ಮಿನಿಸ್ಟ್ರು ದೇವರಾಜ್ ಅರಸು ಗೌರ್ಮೆಂಟ್ಲಿ. ಸೊ ದೇವರಾಜ್ ಅರಸರ ಬುದ್ಧಿವಂತಿಕೆ ಎಷ್ಟಿತ್ತು, ಚಾಣಾಕ್ಷತನ ಎಷ್ಟಿತ್ತು ಅಂತ ಹೇಳಿದ್ರೆ, ಈ ಒಕ್ಕಲಿಗರ ಲೀಡರ್ ಕೈಲೇ ಈ ಮಸೂದೆ ಜಾರಿಗೆ ಬರಬೇಕು ಅಂತೇಳಿ. ಇದು ಒಕ್ಕಲಿಗರಿಗೆ ಸಂಬಂಧಪಟ್ಟಂಥ ಮಸೂದೆ. ರೈತರು ಅಂದರೆ ಒಕ್ಕಲಿಗರೇ, ಬಹುತೇಕ 80% ಒಕ್ಕಲಿಗರು, ಇನ್ನೊಂದು 20% ಲಿಂಗಾಯತರು ಅವರು ಇರ್ತಾರೆ. ಬಹುತೇಕ ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು ಇಲ್ಲೆಲ್ಲ ಒಕ್ಕಲಿಗರದೇ ಪ್ರಾಬಲ್ಯ. ಅದಕ್ಕೋಸ್ಕರ ಹುಚ್ಚಮಾಸ್ತಿಗೌಡರಿಗೆ ರೆವಿನ್ಯೂ ಮಿನಿಸ್ಟರ್ ಮಾಡಿ ಅವ್ರ ಕೈಲೇ ಉಳುವವನೇ ನೆಲದ ಒಡೆಯ, ಒಂದು ಸಮತಾವಾದದ ಸಿದ್ಧಾಂತ, ಅದನ್ನು ಜಾರಿಗೆ ತಂದು ಸಹಸ್ರಾರು ಮಂದಿ ರೈತರು ಯಾರು ಉಳ್ತಾ ಇದ್ರು ಅವರೇ ಮಾಲೀಕರಾದರು. ದೇವರಾಜ ಅರಸರವರ ಚಿಂತನೆಯಿಂದ ತೆಗೆದುಕೊಂಡಂಥ ನಿಲುವಿನಿಂದ ಸಹಸ್ರಾರು ಜನ ಯಾರು ಗೇಣಿದಾರರಾಗಿದ್ದರು ಅವರು ಭೂ ಮಾಲೀಕರಾದರು. ಸಣ್ಣ 2 ಎಕರೆ, 3 ಎಕರೆ, 4 ಎಕರೆ, 5 ಎಕರೆ, ಜೀವನಕ್ಕಾಗುವಷ್ಟು ಅವರು. ಆದರೂ ಸೈಕಲಾಜಿಕಲಿ ಇದು ನಂದು ಅನ್ನೋ ಆ ಒಂದು ಅಹಂ ಬರಬೇಕು, ಗೌರವ. ಈಗ ನಮ್ಮ ಹಳ್ಳಿಗಳಲ್ಲಿ 1 ಇಂಚು ಭೂಮಿ ಇದ್ದರೆ ನಂದು ಅಂತೇಳಿ ಎದೆ ತಟ್ಕೊಂಡು ಹೇಳ್ತಾನೆ. ಅಂತಹ ಧೈರ್ಯವನ್ನು ದೇವರಾಜ ಅರಸರು ಸಹಸ್ರಾರು ಜನ ರೈತರ ಪಾಲಿಗೆ ತಂದುಕೊಟ್ರು. ಅವರು ಮಾಡಿದ ಚಿರಸ್ಮರಣೀಯವಾದಂಥ ಕೆಲಸ ಇದು, ಭೂಮಿ ಸುಧಾರಣೆ. ಇದು ಆದದ್ದು ಕರ್ನಾಟಕದಲ್ಲಿ ಮಾತ್ರವಾ ಅಥವಾ
ಕಾಂಗ್ರೆಸ್ ಇದ್ದಂಥ ಬೇರೆ ಬೇರೆ ರಾಜ್ಯಗಳಲ್ಲೂ ಆಗಿತ್ತಾ ಅಥವಾ ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಆದಂಥ ಬದಲಾವಣೆಯ ಸರ್ ಇದು? ಎಲ್ಲ ರಾಜ್ಯಗಳಲ್ಲೂ ಇದು ಆಗಬೇಕಾಗಿತ್ತು. ಆದರೆ ಕರ್ನಾಟಕದಲ್ಲಿ ನಾವು ಮುಂಚೂಣಿಯಲ್ಲಿ ನಿಂತು ಮಾಡಿ ಸಾಧಿಸಿ ನಿಂತು. ಇದು ಏನಾದ್ರು ಚುನಾವಣಾ ಪ್ರಣಾಳಿಕೆಯಲ್ಲಿ ಇತ್ತು. ಚುನಾವಣಾ ಪ್ರಣಾಳಿಕೆಯಲ್ಲಿ ಅನುಕೂಲಸ್ಥರೆಲ್ಲ ಬಂದು ಹೇಳ್ತಾ ಇದ್ರು ನಿಧಾನ ಹೋಗಿ ಅಂತ. ನಾವು ಒಪ್ಪಿದ ಸಿದ್ಧಾಂತಕ್ಕೆ ನಿಧಾನ ದ್ರೋಹ ಮಾಡ್ತಕ್ಕಂಥ ಮನಸ್ಸು ನಮ್ಮಲ್ಲಿರಲಿಲ್ಲ. ಅಷ್ಟು ಪ್ರಾಂಜಲವಾಗಿತ್ತು ನಮ್ಮ ಕಮಿಟ್ಮೆಂಟ್. ಆ ಕಮಿಟ್ಮೆಂಟನ್ನು ನಾವು ಸಂಪೂರ್ಣವಾಗಿ ಸಮರ್ಥನೆ ಮಾಡಿದೆವು. ಚಾರಿತ್ರಿಕವಾದಂತಹ ಒಂದು ಹೌದು, ಚಾರಿತ್ರಿಕವಾದಂಥ ನಿರ್ಧಾರ. ಕೆಲವು ಕಡೆ ಎಲ್ಲ ಪ್ರಯತ್ನ ಪಟ್ಟರು, ಅರ್ಧಕ್ಕೆ ಬಿಟ್ಬಿಟ್ರು. ಆದರೆ ಕರ್ನಾಟಕದಲ್ಲಿ ಮಾತ್ರ ನಾವು ಭೂಮಿ ಸುಧಾರಣೆಯನ್ನು ಸಮಾಧಾನಕರವಾಗಿ ನಾವು ಮುಗಿಸಿದೆವು. ಕಳ್ಕೊಂಡವರ ಸಿಟ್ಟು ಇತ್ತು. ಚುನಾವಣೆಯಲ್ಲಿ ನಮ್ಮ ವಿರುದ್ಧ ಓಟ್ ಹಾಕಿದ್ರು ಅಷ್ಟೇ. ಆದರೆ ಕಳ್ಕೊಂಡವರು ಕೆಲವರು, ಅದರಿಂದ ಫಲಾನುಭವಿಗಳು ಸಹಸ್ರಾರು. ಸೊ ಇಟ್ ವಾಸ್ ಎ ವಿನ್ ಸಿಚುವೇಶನ್ ಫಾರ್ ಅಸ್. And Devarajas knew that it is going to be a win-win situation. So ದೊಡ್ಡ ಭೂ ಮಾಲೀಕರೆಲ್ಲ ನಮಗೆ ವಿರುದ್ಧವಾದರೂ ಕೂಡ ಅವರನ್ನು ಎದುರಿಸಿ ಮೆಟ್ಟಿ ನಿಲ್ತಕ್ಕಂಥ ಛಲಯ ದೇವರಾಜಸ್ನಲ್ಲಿತ್ತು. ಭೂಮಿ ಸುಧಾರಣೆ ಆಯಿತು. ಇನ್ನೂ ಹಲವಾರು ಸುಧಾರಣೆಗಳನ್ನು ದೇವರಾಜರ ಕಾಲದಲ್ಲಿ ನಾವು ತೆಗೆದುಕೊಂಡು ಬಂದು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.